ಕಬ್ಬಿನದಲ್ಲಿ ಒಂದು ಜೂಸ್ಟು ಇಥನಾಲು, ಒಂದು ಶೆರಪು, ಇನ್ನೊಂದು ಕಾಕಂಬಿ, 3 ಥರ ಮಾಡ್ತೀವಿ. 3 ರೇಟ್ ಮಾಡಿದ್ದಾರೆ ಅಧ್ಯಕ್ಷರೇ. ಈ ಸರಿಯಕ್ಕೆ ಏನು ಮಾಡಿದ್ದಾರೆ ಅಂದರೆ ಅಧ್ಯಕ್ಷರೇ, ಎಷ್ಟು ದೇಶದಲ್ಲಿ ಆಯಾ ರಾಜ್ಯದಲ್ಲಿ ಪ್ರೊಡಕ್ಷನ್ ಆಗುತ್ತೆ ಇಥನಾಲ್, ಯಾವ್ಯಾವ ರಾಜ್ಯಕ್ಕೆ ಎಷ್ಟು ಪ್ರಮಾಣದಲ್ಲಿ ತಗೋಬೇಕು ಅಂತಕ್ಕಂಥ ತೀರ್ಮಾನ ಒಂದೇ ಆಗ್ಬೇಕಲ್ಲ ಡಾಕ್ಟ್ರೇ? ಇಡೀ ದೇಶಕ್ಕೆ ಒಂದೇ ಕಾನೂನು ತರಬೇಕಲ್ಲ, ಒಂದೇ ರೂಲ್ಸ್ ಬರಬೇಕಲ್ಲ. ಈಗ ಬಡವರಿಗೆ ಅಕ್ಕಿ ಕೊಡ್ತೀವಿ ಅಂದ್ರೆ ಒಬ್ಬ ಬಡವನಿಗೆ 10 kg, ಒಬ್ಬ ಬಡವನಿಗೆ 2 kg ಕೊಟ್ರೆ ನೀವೇನಂತೀರ ಅವಾಗ? ಸಿದ್ದರಾಮಯ್ಯ ಸರ್ಕಾರ ಅನ್ಯಾಯ ಮಾಡ್ತಾ ಇದೆ, ತಾರತಮ್ಯ ಮಾಡ್ತಾ ಇದೆ, ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಅಂತೇಳಿ ನೀವು ಭಾಷಣ ಮಾಡ್ತೀರಿ. ಇವತ್ತೇನಾಗಿದೆ ಅಧ್ಯಕ್ಷರೇ, ಇವತ್ತು ಗುಜರಾತದಲ್ಲಿ ಪ್ರೊಡಕ್ಷನ್ ಆಗ್ತಕ್ಕಂಥ ಇಥನಾಲ್ 100% ತಗೋತಾರೆ, 100% ತಗೋತಾರೆ. ಉತ್ತರ ಪ್ರದೇಶದಲ್ಲಿ ಇರ್ತಕ್ಕಂಥ ಇಥನಾಲ್ ಏನು ಪ್ರೊಡಕ್ಷನ್ ಆಗುತ್ತಲ್ಲ 69% ತಗೋತಾರೆ. ಮಹಾರಾಷ್ಟ್ರದಲ್ಲಿ ಉತ್ಪನ್ನ ಆಗ್ತಕ್ಕಂಥ ಇಥನಾಲನ್ನು 65% ತಗೋತಾರೆ. ಕರ್ನಾಟಕದಲ್ಲಿ ಉತ್ಪನ್ನ ಆಗಿರ್ತಕ್ಕಂಥ ಇಥನಾಲನ್ನು ಇವತ್ತು ಕೇಂದ್ರ ಸರ್ಕಾರ ತಗೊಳ್ತಕ್ಕಂಥದ್ದು ಬರೀ 30%. ನನಗೆ ಸಿಕ್ಕಿರೋದು, ನನ್ನ ಕಾರ್ಖಾನೆಗೆ ಸಿಕ್ಕಿರೋದು 30% ಅಧ್ಯಕ್ಷರೇ. ಇಲ್ಲೇನು ಕರ್ನಾಟಕದಲ್ಲಿ ಗೋವಿನ ಜೋಳ ಖರೀದಿ ಮಾಡಿಕೊಂಡು ಇಥನಾಲನ್ನು ಮಾಡ್ತಾ ಇದ್ದಾರಲ್ಲ, ನನಗೆ ಒಂದು ವರ್ಷಕ್ಕೆ 3 ಕೋಟಿ ಲೀಟರ್ ಉತ್ಪಾದನೆ ಮಾಡಿದರೆ ನನಗೆ ಸಿಕ್ಕಿರ್ತಕ್ಕಂಥದ್ದು 70 ಲಕ್ಷ ಲೀಟರ್ ಆದರೆ ಉಳಿದಿದ್ದು ಗೋವಿನ ಜೋಳ ತೊಗೊಂಡು ನಾನೇನು ಮಾಡ್ಬೇಕು ಅಧ್ಯಕ್ಷರೇ? ನಾನು ಗೊಂಜಾಳ ಖರೀದಿ ಮಾಡೋದು ನಿಲ್ಲಿಸಿದೆ ಅಂದರೆ ಏನು ಮಾಡೋದು ಅಂತ ತೊಗೊಂಡು? ಅಶೋಕಣ್ಣ ಒಬ್ಬ ಊಟಕ್ಕೆ ಬರ್ತಾನಂತಂದ್ರೆ ಅವಾಗ 3 ರೊಟ್ಟಿ, ನನಗೆ 3 ರೊಟ್ಟಿ ನಾನು ಮಾಡ್ತೀನಿ. ಅಶೋಕಣ್ಣ ಊಟಕ್ಕೆ ಬರೋದಿಲ್ಲ ಅಂತಂದ್ರೆ ನನಗೆ ಬೇಕಾದಷ್ಟು 3 ರೊಟ್ಟಿ ಮಾಡ್ಕೋತೀನಿ. ನಾನು ಇನ್ನು 3 ರೊಟ್ಟಿ ಯಾಕೆ ಮಾಡ್ಬೇಕು? ನಾನು ಉದಾಹರಣೆ ಕೊಡ್ತೀನಿ. ನಾ ಕರೆದ್ರೆ ನೀವು ಬರೋದಿಲ್ಲ ಮಾತು ಬೇರೆ. ಆದರೆ ಅಧ್ಯಕ್ಷರು, ಇವತ್ತಿನ ದಿವಸ ಗೋವಿನ ಜೋಳ ರೇಟ್ ಬಿದ್ದಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಈ ತಾರತಮ್ಯ ಮಾಡಿದ್ರಿಂದ ಇದು ನಿಂತು ಹೋಗಿದ್ದೆ. ಅದಕ್ಕೆ ನಾನು ಹೇಳ್ತೀನಿ ಅಂದರೆ, ಈ ಅಧಿವೇಶನ ಮುಗಿದ ಮೇಲೆ ನೋಡಿ, ಪಕ್ಷ ಬೇರೆ ಇರ್ಬೋದು, ಸರ್ಕಾರ ಬೇರೆ ಇರ್ಬೋದು, ಏನೇ ಇರ್ಬೋದು, ನಾವೆಲ್ಲರೂ ಬಂದಿರತಕ್ಕಂಥದ್ದು ಈ ಮನೆಗೆ ಈ ರಾಜ್ಯದ ರೈತರ ಹಿತವನ್ನು ಕಾಪಾಡೋಗೋಸ್ಕರ, ಈ ರಾಜ್ಯದ ಜನರ ಹಿತವನ್ನು ಕಾಪಾಡೋಗೋಸ್ಕರ ನಾವು ಪಕ್ಷಾತೀತವಾಗಿ, ನಮಗೇನು ಅವ್ರೇನು ವೈರಿಗಳಲ್ಲ ಕೇಂದ್ರದವ್ರು ಅಥವಾ ರಾಜ್ಯ ಸರ್ಕಾರ ರೈತರ ವಿರೋಧಿನೂ ಅಲ್ಲ. ನಾವೆಲ್ಲರೂ ಸೇರೋಣ, ದಿಲ್ಲಿಗೆ ಹೋಗೋಣ, ಇಡೀ ದೇಶಕ್ಕೆ ಒಂದೇ ಸಮನಾಗಿ ನೀವು ಇಥನಾಲನ್ನು ತಗೊಳ್ತಕ್ಕಂಥ ಕೆಲಸ ಮಾಡಬೇಕು. ಮತ್ತು ಸಕ್ರೆ ಧಾರಣೆಯನ್ನು ಇವತ್ತು ಗ್ರಾಹಕರಿಗೆ 40 ರೂಪಾಯಿ ಮತ್ತು ಡೊಮೆಸ್ಟಿಕ್ ಇರ್ತಕ್ಕಂಥದ್ದು ಒಂದು ರೇಟ್, ಏನು ಗ್ಯಾಸ್ ಥರ ಮಾಡ್ತಿರಲ್ಲ ಆ ಥರ 2 ರೇಟ್ಗಳನ್ನು ಮಾಡಲಿಕ್ಕೆ ಒಂದು ಮನವಿಯನ್ನು ಮಾಡೋಣ. ನೀವು ಹಠಕ್ಕೆ ಬಿದ್ದು ನಮ್ಮ ರಾಜ್ಯದಿಂದ ಆಯ್ಕೆಯಾಗಿ ಹೋಗಿರ್ತಕ್ಕಂಥ ಎಲ್ಲ ಲೋಕಸಭಾ ಸದಸ್ಯರಿಗೆ ನೀವು ಕೂಡಿ ಒಂದು ಅಲ್ಲಿ ಸಭೆ ಕರೆದುಕೊಂಡು ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಆ ಎಲ್ಲ ಲೋಕಸಭಾ ಸದಸ್ಯರು ಕೂಡ ಒಂದು ಒಕ್ಕರಲ್ಲಿ ನಿಂತು, ನಮ್ಮ ರಾಜ್ಯದಿಂದ ಆಯ್ಕೆಯಾಗಿರ್ತಕ್ಕಂಥ ಎಲ್ಲ ಲೋಕಸಭಾ ಸದಸ್ಯರು ಒಕ್ಕರಲಿಂದ ಕೇಂದ್ರ ಸರ್ಕಾರಕ್ಕೆ ಒತ್ತಡ ಹಾಕಿದರೆ ಇದಕ್ಕೆ ಪರಿಹಾರ ಸಿಗುತ್ತೆ. ಅದಕ್ಕೆ ದಯಮಾಡಿ ನಾನು ವಿರೋಧ ಪಕ್ಷದ ನಾಯಕರಿಗೆ ಇಷ್ಟೇ ಕೇಳ್ತೀನಿ, ನೀವು ಇದಕ್ಕೆ ಸಹಕಾರವನ್ನು ಕೊಡಬೇಕು. ಯಾವಾಗ ಮುಖ್ಯಮಂತ್ರಿಗಳು ಆಲ್ ಪಾರ್ಟಿ ಡೆಲಿಗೇಷನು ಅಥವಾ ಎಲ್ಲ ಲೋಕಸಭಾ ಸದಸ್ಯರ ಒಂದು ಕರೆದು ಸಭೆ ಮಾಡ್ಬೇಕಂತಾರೆ, ಅವಾಗ ನೀವು ಕೂಡ ಬರಬೇಕು. ಕೇಂದ್ರ ಸರ್ಕಾರದಿಂದ ಈ ಸವಲತ್ತನ್ನು ನಮಗೆ ಕೊಡಿಸುವಂಥ ಕೆಲಸವನ್ನು ನೀವು ಮಾಡಬೇಕು ಅಂತಕ್ಕಂಥ ವಿನಂತಿಯನ್ನು ನಾನು ರೈತರ ಪರವಾಗಿ ನಿಮಗೊಂದು ವಿನಂತಿಯನ್ನು ಮಾಡ್ತೀನಿ. ಅಧ್ಯಕ್ಷರೇ, ಇನ್ನೊಂದು, ಈ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇದೆ. ಗೋವಿನ ಜೋಳ ಆಯಿತು, ಕಬ್ಬಾಯಿತು, ರೇಟ್ ಸಿಗಬೇಕಾಗ್ಯದ. ಇನ್ನು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅಂತ ಇದೆ. ಇಲ್ಲೊಂದು ಹಾರ್ಟಿಕಲ್ಚರ್ ಯೂನಿವರ್ಸಿಟಿ ಮಾಡಿದ್ದಾರೆ, ಶಿವಾನಂದ ಪಾಟೀಲ್ ಗೊತ್ತು, ಎಲ್ಲಿ? ಬಾಗಲಕೋಟೆ. ಅವ್ರು ಏನು ಮಾಡ್ತಾ ಇದ್ದಾರೆ ಅನ್ನೋದು ನಮಗೆ ಅರ್ಥ ಆಗ್ತಾ ಇಲ್ಲ. ಹಾರ್ಟಿಕಲ್ಚರ್ ಯೂನಿವರ್ಸಿಟಿ ಅವರು ಲಕ್ಷಾಂತರ ರೂಪಾಯಿ ಸಂಬಳ ತಗೊಂಡು ಏನು ಮಾಡ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ. ನೋಡಿ, ಈ ಭಾಗದಲ್ಲಿ ಬಿಜಾಪುರ, ಬಾಗಲಕೋಟೆ ಮತ್ತು ಬೆಳಗಾಂ ದ್ರಾಕ್ಷಿ, ದಾಳಂಬ್ರಿ ಅತಿ ಹೆಚ್ಚು ಬೆಳೀತಕ್ಕಂಥದ್ದು. ದ್ರಾಕ್ಷಿ, ದಾಳಂಬಿ. ಅಧ್ಯಕ್ಷರೇ, ದಾಳಂಬಿ ಬೆಳಿಲಿಕ್ಕೆ ಹತ್ತಿನ ಸುಮಾರು 50 ವರ್ಷ ಆಯ್ತು. ನೀವು ಎಂತ ಮಾಡ್ತೀವಿ? ಅಲೋ, ನೀವು ಎಂತ ಪಂಚಾಯತ್ಗೆ ಅಲ್ಲಿ ನೀವೇನು ಮಾಡ್ತೀರಿ? ಸೈಡ್ ಕೂತ್ಕೊಳ್ಳಿ. ದಾಳಂಬರಿ ಬೆಳಿಲಿಕ್ಕೆ 50 ವರ್ಷ ಆಯ್ತು. ಅದು ಕೊಪ್ಪಳ ಜಿಲ್ಲೆದಾಗ ಬೆಳೀತಿದ್ರು, ಬಿಜಾಪುರದಾಗ ಬೆಳೀತಿದ್ರು, ಬೆಳಗಾಂದಲ್ಲಿ ಬೆಳೀತಿದ್ರು. ಇಲ್ಲಿವರೆಗೆ ಅಧ್ಯಕ್ಷರೇ ಹಾರ್ಟಿಕಲ್ಚರ್ ಯೂನಿವರ್ಸಿಟಿ ಅವರು ಒಂದು ರಿಸರ್ಚ್ ಮಾಡಲಿಲ್ಲ. ಆ ದಾಳಂಬಿಗೆ ಯಾವ ರೋಗ ಬಂದರೆ ಯಾವುದು ಔಷಧ ಕೊಡಬೇಕು, ಯಾವುದು ಸ್ಪ್ರೇ ಮಾಡಬೇಕು ಅನ್ನೋವಂಥದ್ದು ಇಲ್ಲಿವರೆಗೆ ಒಂದೂ ರಿಸರ್ಚ್ ಮಾಡಲಿಲ್ಲ. ಸಾಕಷ್ಟು ರೋಗಗಳು ಬರ್ತಾವೆ, ಕ್ಯಾರ್ ರೋಗ ಬರುತ್ತೆ, ಬೇರೆ ಬೇರೆ ಮಂಜಿನ ರೋಗ ಬರುತ್ತೆ, ಬೇರೆ ಬೇರೆ ರೋಗಗಳು ಬರ್ತಾವೆ. ಅದಕ್ಕೆ ಯಾವ ರೋಗಿಗೆ ನಮ್ಮಲ್ಲಿ 19ರೊಳಗೆ ಇದು ಬಂತಲ್ಲ ಕರೋನಾ,